ಈಗ ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಆಯಿತು, ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಈಗ ಜನವರಿ ತಿಂಗಳು ಏನು ಅಂತ್ಯಕ್ಕೆ ಬಂದಿದ್ದೀವಿ. ಅಂತ್ಯಕ್ಕೆ ಫೆಬ್ರವರಿ ತಿಂಗಳು ಶುರು ಆಗಬೇಕಾಗಿದೆ. ಅಲ್ಲಿ 5 ತಿಂಗಳಾಯಿತು. 5 ತಿಂಗಳಲ್ಲಿ ಈ ಯೋಜನೆ ಚಾಲನೆ ಕೊಟ್ಟಂಥ ನೀರು ಎಲ್ಲೋಯಿತು? ಅದು ನಮ್ಮ ಜನರ ಪ್ರಶ್ನೆ ಆಗಿದೆ. ಈ ನೀರನ್ನ ಯಾಕೆ ಡೈವರ್ಟ್ ಮಾಡಿದ್ರು? ಮತ್ತೆ ನದಿಗೆ ಯಾಕೆ ಹರಿಬಿಟ್ರು? ಯಾಕೆ ಡೈವರ್ಟ್ ಮಾಡೋಂಥ ಒಂದು ಸನ್ನಿವೇಶ ಏನಿತ್ತು? ಆ ಸನ್ನಿವೇಶ ಇಷ್ಟೇ. ಈ ಕಳಪೆ ಕಾಮಗಾರಿಯನ್ನು ನಾವು ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಭಾಗಗಳಲ್ಲಿ, ಒಂದು ಕಡೆ ಎರಡು ಕಡೆ ನೂರಾರು ಭಾಗಗಳಲ್ಲಿ ಈ ಒಂದು ಯೋಜನೆ ಸಂಪೂರ್ಣ ವಿಫಲವಾದ ಯೋಜನೆ. ನಮ್ಮ ಏನು ಪ್ರಜೆಗಳ, ನಮ್ಮ ರಾಜ್ಯದ ಪ್ರಜೆಗಳ ಒಂದು ಟ್ಯಾಕ್ಸ್ ಏನಿದೆ ಅದು ಇಲ್ಲೇ ಹರಿದು ಹೋಗ್ತಾ ಇದೆ. ನೀರು ಹರಿದು ಹೋಗ್ತಿಲ್ಲ, ಟ್ಯಾಕ್ಸೇ ಹರಿದು ಹೋಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಅದನ್ನು ಅಕ್ಬರ್ ಬೀರ್ಬಲ್ ಕತೆ ಹೇಳ್ತಾಯಿದ್ರು. ಕಣ್ಣಲ್ಲಿ ನೋಡಿದ್ದು ಸತ್ಯ, ಕಿವಿಯಲ್ಲಿ ಕೇಳಿದ್ದು ಸುಳ್ಳು ಅಂತ. ಅದಕ್ಕೆ ನಾವೇ ಈಗ ಕಣ್ಣಲ್ಲಿ ನೋಡೋಣ ಅಂತ ಬಂದ್ವಿ ಯಾವುದು ಸತ್ಯ ಇದೆ ಅಂತ. ಈಗ ಸತ್ಯ ಗೊತ್ತಾಗ್ತಾ ಇದೆ. ಅದು ಎತ್ತಿನೊಳೆ ಯೋಜನೆಯ ಕಳಪೆ ಕಾಮಗಾರಿ, ಕಾಂಟ್ರಾಕ್ಟರ್ಗಳ ಕಮಿಷನ್ನು ಇವತ್ತು ಯಾವ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಈ ರಾಜ್ಯಕ್ಕೆ, ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ದಯಮಾಡಿ ಸುಳ್ಳು ಹೇಳೋದು ಬಿಡಿ. ಈ ಒಂದು ಏನು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತ ಏನೊಂದು ಸಮಾವೇಶ ಮಾಡಿದ್ರಿ, ಅದು ಯಾವ ಪ್ರಯೋಜನಕ್ಕೋಸ್ಕರ ಮಾಡಿದ್ರಿ, ಯಾವ ಹಿತಾಸಕ್ತಿಗೋಸ್ಕರ ಮಾಡಿದ್ರಿ? ಯಾವುದೇ ರೀತಿಯಾದಂಥ ಜನಪರವಾದಂಥ ಕಾರ್ಯಗಳು, ಕೆಲಸಗಳು ಕಾಣ್ತಾ ಇಲ್ಲ. ಈ ಸುಳ್ಳು ಹೇಳೋದನ್ನ ಮೊದಲು ಬಿಡಬೇಕು ಅಂತ ದಯಮಾಡಿ ಅತಿ ಶೀಘ್ರದಲ್ಲೇ ನೀರಾವರಿ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಬಂದು ಈ ಜಾಗಗಳಲ್ಲಿ ಭೇಟಿ ಕೊಡಬೇಕು. ಇಲ್ಲಾದಂಥ ಅನ್ಯಾಯನ, ನಮ್ಮ ರಾಜ್ಯದ ಜನತೆಯ ತೆರಿಗೆನ ಇಲ್ಲಿ ವೆಚ್ಚ ಆಗ್ತಿರೋದನ್ನ ಅವರು ದಯಮಾಡಿ ಇಲ್ಲಿ ಗಮನಿಸಬೇಕು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ.